गोरेगांव ईस्ट में एक बहुत बड़ा नित्यानंद मंदिर है। सब लोग उधर बहुत अच्छे से पूजा करते, सब करते। और वो दिन 60 साल का प्रोग्राम था। वो दिन सब लोग को बुक सब दिया था नित्यानंद का। ये बुक का मैं एक एक दो दो पेज पढ़ के तुम लोग को भी सुनाती हूँ। तुम लोग सब सुनो। ये नित्यानंद स्वामी का बहुत बड़ा मंदिर है। और वज्रेश्वरी में भी बहुत बड़ा उसका मंदिर है। हम लोग पहला घड़ी घड़ी जाके उधर बैठता था। सब लोग उधर बैठ के बैठ के आता था। ये सब वो लोग का ये है, फ़ोटो है। और उधर बहुत जन बहुत अच्छे से सब पूजा करते हैं, काम करते हैं, सब कुछ करते वो लोग। उधर का मैं अभी पढ़ती हूँ। वक्रतुंड महाकाय सूर्यकोटि समप्रभ निर्विघ्नं कुरु मे देवा सर्वकार्येषु सर्वदा। फिर मैं वो दिन ये बुक लिखा है, उसको फ़ोन करके मैं पूछा इसका मैं पढ़ सकते क्या? वो लोग हाँ बोला। इसके लिए मैं ये पढ़ के आप लोग को सुनाती हूँ। गुरु ಓಂ ನಮೋ ಭಗವತೆ ನಿತ್ಯಾನಂದಾಯ ನಮಃ. ಶ್ರೀ ಗುರುದೇವ ಭಗವನ್ ನಿತ್ಯಾನಂದರನ್ನು ಕುರಿತು. ಶ್ರೀ ಭಗವಾನ್ ನಿತ್ಯಾನಂದರು ಸದಾ ಭಕ್ತರಿಂದ ಉಪಾಸಿಸಲಡ್ಡುವ ಸದ್ಗುರು ಭಕ್ತರು ಭಗವಾನ್ ಶಿವನ ಅವತಾರವೆಂದು ಇಷ್ಟದೇವರುಗಳನ್ನು ನಿತ್ಯಾನಂದರಲ್ಲಿ ಧನ್ಯತೆಯಿಂದ ಕಂಡುಕೊಂಡಿರುವರು. ಕೆಲವರು ವಿಷ್ಣುವಿನ ಅವತಾರ, ಇನ್ನು ಕೆಲವರು ಕೃಷ್ಣನದ್ದೇ ಪೂರ್ಣ ಅವತಾರವೆಂದು ಪ್ರತಿಪಾದಿಸುತ್ತಿರುವರು. ಪರಮ ಪ್ರೇಮಾವತಾರದ ಅವಧೂತ ನಿತ್ಯಾನಂದ ಬಳಿ ಈ ವಿಷಯಗಳ ಅಭಿಪ್ರಾಯಗಳನ್ನು ಕುರಿತು ಕೇಳಿದಾಗ ಮೂಲವಿಲ್ಲದ ಅನಂತನ ಆದಿಯ ಬಗ್ಗೆ ಒತ್ತಾಯಿಸಿದಾಗ ದೊಡ್ಡ ಬಾಬರವರು ಪ್ರಕಟಿಸುತ್ತಿದ್ದರು. ಅಷ್ಟೇ ವಿಸ್ಮಯ ಮತ್ತು ಗಾಢವಾದ ಗಹನ ಸತ್ಯ ಗುಣಗಳು ನನ್ನ ಕುರಿತು ಹೇಳಬೇಕೆಂದು ಅಪೇಕ್ಷಿಸುತ್ತಿರುವೆನು. ಅದು ಹೇಗೆ ತಾನೇ ಅಸಾಧ್ಯ? ಎಲ್ಲವೂ ನಿತ್ಯಾನಂದದಿಂದ ಪರಿಪೂರ್ಣವಾಗಿರುವಾಗ ಒಳಗು ಹೊರಗು ನನ್ನಾತ್ಮ ಬಿಟ್ಟು ಇನ್ನೇನಿದೆ? ಮಾತನ್ನು ಮುಂದುವರಿಸುತ್ತಾ, ದೇವರನ್ನು ಪ್ರೀತಿಸುತ್ತಿರುವವರು ಮತ್ತು ದೇವರ ಸೇವೆಗಾಗಿ ಕೆಲಸ ಮಾಡುತ್ತಿರುವವರು ನಿಜವಾದ ಸಂಬಂಧಿಕರು. ಅವರೇ ತಂದೆ ತಾಯಿ, ಸಹೋದರ ಸಹೋದರಿಯರು ಮತ್ತು ನಿಜವಾದ ಬಂಧುಗಳು. ಈ ಭೂಸ್ತರದಲ್ಲಿ ನಿತ್ಯಾನಂದ ಆವಿರ್ಭಾವಕ್ಕೆ ಬಹಳಷ್ಟು ಕಥೆಗಳಿವೆ. ಈ ಕಥೆಗಳನ್ನು ಪರಿಶೀಲಿಸಬೇಕೆಂದು ಅದರ ಸತ್ಯದ ಸ್ಪಷ್ಟತೆಗಾಗಿ ಜನರು ಪ್ರಯತ್ನಿಸಿದಾಗ ದೊಡ್ಡ ತಂದೆಯವರು ಸಾಮಾನ್ಯವಾಗಿ ಅವುಗಳನ್ನು ತಳ್ಳುತ್ತಿದ್ದರು ಮತ್ತು ಹೇಳುತ್ತಿದ್ದಂತೆ ಅಂತಹ ವಿವರಣೆಗಳನ್ನು ಕೇವಲ ಆತುರದ ಶೋಧಕರಿಗೆ ಮಾತ್ರವೇ ಪ್ರಾಮುಖ್ಯವಾದದ್ದು. ಈ ಸನ್ನಿವೇಶದಲ್ಲಿ ಅವರ ಜನ್ಮದ ಬಗೆಗಿನ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯಾಗಿ ಅವರು ಹೇಳಿದ್ದನ್ನು ಕೇಳಿಕೊಂಡಂತೆ ಎರಡು ಕಾಗೆಗಳು ಬಂದಿದ್ದವು ಮತ್ತು ಹೋಗಿದ್ದವು. ಈ ಭೂಮಿಯ ಸ್ಮರಕ್ಕೆ ಬಂದ ಮೇಲೆ ಭಗವಾನ್ ನಿತ್ಯಾನಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕೊಲ್ಲಂಡಿಯಲ್ಲಿ ಹಲವು ವರ್ಷಗಳನ್ನು ಕಳೆದಿದ್ದರು. ಅಲ್ಲಿಂದ ಅವರು ಕೆಲವು ಬಾರಿ ಚಲಿಸುತ್ತಿರುವ ಹೆಚ್ಚಾಗಿ ಕಾಲುನಡಿಗೆ ಮತ್ತು ರೈಲುಗಳಿಂದ ಅವರು ದೀರ್ಘವಾಗಿ ತಮ್ಮ ಪಥವನ್ನು ವಿವರಿಸುತ್ತಾರೆ. ಹಲವಾದ ಹಿಮಾಲಯದ ಒಳಗಡೆ ಕ್ರಮಿಸಿದ ಮತ್ತು ಕೆಲವೊಂದು ಕಾಲಗಳಲ್ಲಿಯೂ ಕೊಲ್ಮಾಡಿ, ಶ್ರೀಲಂಗ, ಬರ್ಮಾ, ಕಾಂಜನಂಗಾಡು, ಕುಂಬಳೆ, ಗೋಕರ್ಣ, ಉಡುಪಿ, ಕಲ್ಲೊಟ್ಟೆ, ಮಂಗಳೂರು, ಮಂಜೇಶ್ವರ, ಕರಾವಳಿ, ಕರ್ನಾಟಕ ಮತ್ತು ವಜ್ರೇಶ್ವರಿ ಎನ್ನುವ ಸ್ಥಳದಲ್ಲಿ ನೆಲೆಸಿ ನಿಂತಿದ್ದರು. ಕೊನೆಗೆ ಅವರು ಗಣೇಶಪುರಿಯಲ್ಲಿ ಸ್ಥಿರವಾಗಿ ನೆಲೆಸಿದರು. ವೈಭವ ರಮ್ಯವಾದ ಮಂದಾಕಿನಿ ಪರ್ವತ ಶ್ರೇಣಿಗಳ ಪದತಳದ ಭೀಮೇಶ್ವರ ದೇಗುಲದ ಬಳಿ ಗುಂಗುರುಗಳುಳ್ಳ ಬೆಟ್ಟಗಳಿಂದ ಆವೃತ್ತಗೊಂಡ ದಟ್ಟನೆಯ ಗದ್ದೆ ಮತ್ತು ಬಿಸಿಲಿನ ಪುಗೆಗಳ ಭೂಲೋಕದ
ಕೈಲಾಸ ವೈಕುಂಠ ಪುಣ್ಯ ಪದದಲ್ಲಿ ನಿತ್ಯಾನಂದ ನೆಲೆಯಾಯಿತು. ಮೊದಲ ಬಾರಿಗೆ ಅವರು ಗಣೇಶ್ಪುರಿಗೆ ಹೋದಾಗ ಅಲ್ಲಿ ಅದೊಂದು ಅರಣ್ಯದ ನಿತ್ಯಾನಂದರಂತಹ ಋಷಿ ಸದಸ್ಯರನ್ನು ಹೊರಪಡಿಸಿ ಇತರರಿಗೆ ಅದೊಂದು ಪ್ರಾಯೋಗಿಕವಾಗಿ ವಾಸಕ್ಕೆ ಅಯೋಗ್ಯವಾಗಿತ್ತು. 1997 1900 ಸುಮಾರಿಗೆ ನವಂಬರಿಗೆ ಕೊನೆ ಅಥವಾ ಡಿಸೆಂಬರ ಪ್ರಾರಂಭದಲ್ಲಿ ಹಿರಿಯರಿಂದ ಕೇಳಲ್ಪಟ್ಟಂಥ ಹಿರಿಯ ಹೆಂಗಸಳೊಬ್ಬಳು ಕೊಲ್ನಾಡಿಯ ದಟ್ಟ ಅರಣ್ಯದಲ್ಲಿ ಹೂಗಳನ್ನು ಕೊಯ್ಯುತ್ತಾ ಕಟ್ಟಿಗೆಗಳನ್ನು ಸಂಗ್ರಹಿಸುತ್ತಾ ಇದ್ದಳು. ಅವಳು ಆ ಪ್ರದೇಶದ ಈಗ ಗುರುವನ ಎಂದು ಕರೆಯುವರು. ಅವಳು ತನ್ನ ಕಾಯದಲ್ಲಿ ತೊಡಗಿದಾಗ ಹತ್ತಿರದ ಮರದಲ್ಲಿ 2 ಕಾಗೆಗಳು ಗಟ್ಟಿಯಾಗಿ ಕಿರುಚುತ್ತಿದ್ದುದನ್ನು ಕೇಳಿಕೊಂಡರು. ಅದೊಂದು ಉದ್ದೇಶಪೂರ್ವಕವಾಗಿ ಅವಳು ಗಮನವನ್ನು ಅಲ್ಲಿ ಹರಿಸಬೇಕೆಂಬುದಾಗಿಯೇ ಮಾಡುತ್ತಿದ್ದಂಥ ಕಾಗೆಗಳು ಅವಳು ಕಾಗೆಗಳ ಕೂಗಿಗೆ ಕಡೆಗೆ ಮುಂದುವರಿದಳು ಮತ್ತು ಅವಳು ಒಂದು ಪೊದೆಯ ನಡುವೆ ನಿಂತಳು. ಆ ಪೊದೆಯ ಕೆಳಗೆ ಗಂಡು ಮಗುವೊಂದು ಬೆಳ್ಳಗಿನ ಬಟ್ಟೆಯಿಂದ ಸುತ್ತಿಕೊಂಡು ನಲಿಸುತ್ತಿತ್ತು. ಆ ಹೆಂಗಸು ಮುದ್ದಾದ ಗಂಡು ಮಗುವನ್ನು ಎತ್ತಿ ಸಂರಕ್ಷಿಸಲು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಅಲ್ಲಿಗೆ ಬಲು ದೊಡ್ಡ ಕುಟುಂಬವಿತ್ತು. ಹಾಗಾಗಿ ಅವಳು ಮಗುವನ್ನು ಇನ್ಯಾರಿಗೂ ಕೊಡಲು ನಿರ್ಧರಿಸಿದಳು. ಅವಳ ಹಳ್ಳಿಯಲ್ಲಿ ಉಣ್ಣಿಯಮ್ಮಳೆಂಬ ಹೆಸರಿನ ಹೆಂಗಸೊಬ್ಬಳು. ಅವಳಿಗೆ ಮಕ್ಕಳಿರಲಿಲ್ಲ. ಅವಳಿಗೆ ಉಣ್ಣಿಯಮ್ಮನ ತಾಯಿ ಪರಿಚಯವಿತ್ತು. ಹಾಗಾಗಿ ಅವಳು ಮಗುವನ್ನು ಅವಳಿಗೆ ಕರೆದೊಯ್ಯಲು ನಿರ್ಧರಿಸಿದಳು. ಅವಳ ಮಗಳು ಮಗುವನ್ನು ದತ್ತು ಸ್ವೀಕರಿಸಿ ಕೊಳ್ಳುವಳೆಂಬ ನಂಬುಗೆಯಿಂದ ಮಾರನೇ ದಿನ ಗಂಡು ಮಗುವನ್ನು ಉಣ್ಣಿಯಮ್ಮನ ತಾಯಿಯ ಊರಿಗೆ ತೆಗೆದುಕೊಂಡು ಹೋದಳು. ಅವಳಾದರೂ ತನ್ನ ಮಗಳಿಗಾಗಿ ಮಗುವನ್ನು ಸಂತೋಷದಿಂದ ಸ್ವೀಕರಿಸಿದಳು. ಉಣ್ಣಿಯಮ್ಮಳು ಕಲ್ಲಿಕೋಟೆಯ ಪಟ್ಟಲಾಯನಿಯಲ್ಲಿ ಕೊಳ್ಳಾಡಿ ಎನ್ನುವ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳ ಸ್ಥಳೀಯ ದೇಗುಲವನ್ನು ಸ್ವಚ್ಛಗೊಳಿಸುತ್ತಾ ಮತ್ತು ಅಲ್ಲಿನ ವಕೀಲರಾದ ಈಶ್ವರ ಅಯ್ಯರವರ ಮನೆಗೆಲಸವನ್ನು ನಿರ್ವಹಿಸುತ್ತಿದ್ದಳು. ಮಾರನೇ ದಿನ ಬೆಳಿಗ್ಗೆ ಅವಳ ತಾಯಿ ಪಟ್ಟಲಾಯನಿಗೆ ಮಗುವನ್ನು ಉಣ್ಣಿಯಮ್ಮನಿಗೆ ಸಮರ್ಪಿಸಲು ಹೊರಟಳು. ಅವಳಾದರೂ ಪೂರ್ಣಾನಂದದಿಂದ ಮಗುವನ್ನು ದತ್ತು ಸ್ವೀಕರಿಸಿಕೊಂಡಳು. ಅವಳು ಅವನಿಗೆ ರಾಮ ಎಂದು ನಾಮಕರಣ ಮಾಡಿದಳು. ರಾಮನು ಬಹಳ ಸಣ್ಣಂದಿರುವಾಗಲೇ ರಾಮನು ಬಹಳ ಸಣ್ಣವನಿರುವಾಗಲೇ ತೀರಿ ಹೋಗಿ ಅನಂತರ ಈಶ್ವರಯ್ಯವರ ರಕ್ಷಣೆಯಲ್ಲಿ ಬಿಟ್ಟು ತೆರಳಿದಳು. ಆಗ ಈಶ್ವರ ಅಯ್ಯರರು ವಕೀಲಾವತಿಯಿಂದ ಕೊಲ್ನಾಡಿಯಲ್ಲಿ ಪ್ರಸಿದ್ಧರಾಗಿದ್ದರು ಮತ್ತು ಅವರು ಬಹಳ ಧರ್ಮಿಷ್ಠರು ಮತ್ತು ಅವರ ಇಷ್ಟದೇವಿ ಸೂರ್ಯ ಭಗವಂತ ಮತ್ತು ಈಶ್ವರ ಅಯ್ಯರವರು ವೈಭವೋತ್ತವಾಗಿ ಪ್ರತಿದಿನವೂ ಪೂಜೆಯಲ್ಲಿ ತೊಡಗುತ್ತಿದ್ದರು. ಅವರು ರಾಮನಿಗೆ ಹಲವು ಶಾಸ್ತ್ರಗಳನ್ನು ಪರಿಚಯಿಸಿದ್ದಲ್ಲದೆ ಪವಿತ್ರ ಗ್ರಂಥದ ಅಧ್ಯಯನ ಮತ್ತು ಪ್ರವಚನಗಳನ್ನು ಅವರ ಮನೆಯಲ್ಲಿ ನೀಡುತ್ತಿದ್ದರು. ಈ ರೀತಿಯಲ್ಲಿ ಬೋಧನೆಗಳಿಂದ ಬಹಳ ಸಣ್ಣ ಪ್ರಾಯದಲ್ಲೇ ರಾಮನು ತೆರೆದುಕೊಳ್ಳುವಂತಾಯಿತು. ಜೀವನದ ಕೊನೆಯಲ್ಲಿ ಈಶ್ವರ ಅಯ್ಯರ ಹಲವು ಪುಣ್ಯಕ್ಷೇತ್ರಗಳ ಯಾತ್ರೆ ಕೈಗೊಳ್ಳಲು ನಿರ್ಧರಿಸಿದರು. ಅವರು ಯಾವ ರಾಮನನ್ನು ತನ್ನೊಂದಿಗೆ ಕರೆದುಕೊಂಡು ಹೋದರೂ ಹಲವು ಪುಣ್ಯಕ್ಷೇತ್ರದಲ್ಲಿ ಸಂದರ್ಶಿಸಿದ ಬಳಿಕ ಅವರಿಬ್ಬರು ಕಾಶಿಯನ್ನು ತಲುಪಿದರು. ಆಗ ರಾಮನ ಪ್ರಾಯ ಸಾಧಾರಣ 10 ವರ್ಷವಾಗಿರಬಹುದು. ಯಾತ್ರೆಯು ತೃಪ್ತಿಯಿಂದ ಈಶ್ವರ ಅಯ್ಯರ ಇನ್ನು ಮನೆಗೆ ಹಿಂದಿರುಗುವ ಸಮಯವೆಂದು ನಿರ್ಧರಿಸಿದಾಗ ರಾಮ ಅವರಿಗೆ ಹೇಳಿದಂತೆ ಅದು ಅವರಿವರಿಗೆ ಬೇರ್ಪಡುವ ಸಮಯ. ಅವನು ಈಶ್ವರ ಅಯ್ಯರರಿಗೆ ಹೇಳಿದಂತೆ ತನಗೆ ಹಿಮಾಲಯದಲ್ಲಿ ಸಮಯ ಕಳೆಯಲಿದೆ ಮತ್ತು ತಾನು ಸರಿಯಾದ ಸಮಯಕ್ಕೆ ಈಶ್ವರ ಅಯ್ಯರರ ಪುನರ್ಬಂಧ ಸೇರಿವೆ. ಇದನ್ನು ಕೇಳಿ ಈಶ್ವರ ಅಯ್ಯರರು ಆಘಾತ ಮತ್ತು ವಿಷಾದದಿಂದ ರಾಮನ ಮನವನ್ನು ಬದಲಾಯಿಸಲು ಪ್ರಯತ್ನಿಸಿದರು.
ಆದರೆ ಸಫಲಗೊಳ್ಳಲಿಲ್ಲ. ಬಳಿಕ ಅವರು ರಾಮನನ್ನು ಬಿಟ್ಟು ಮನೆಗೆ ಹಿಂದಿರುಗಿದರು. ಬಳಿಕ ಯುವರಾಮನು ಹಲವು ವರ್ಷಗಳ ನಂತರ ಹಿಮಾಲಯದಲ್ಲಿ ಕಳೆದು ಆಗ ಹಿಮಾಲಯದಲ್ಲಿ ಕಾಲು ನಡಿಗೆಯಿಂದ ಸಂಚರಿಸುತ್ತಾ ಮತ್ತು ಪವಿತ್ರ ಗುಹೆಗಳಲ್ಲಿ ಆತ್ಮಾನಂದದಲ್ಲಿ ಧ್ಯಾನಿಸುತ್ತಾ ನಿತ್ಯಾನಂದ ಪ್ರತಿಭೆಯನ್ನು ಬೆಳಗುತ್ತಾ ಹಿಮಾಲಯದ ಶಿವನಂತೆ ಶುದ್ಧ ತೇಜದಿಂದ ಕಂಗೊಳಿಸಿದನು. ಬಹಳ ವರ್ಷಗಳ ಬಳಿಕ 16 ವರ್ಷ ತುಂಬಿದ ರಾಮ ಕೊಲ್ನಾಡಿಗೆ ಹಿಂದಿರುಗಿದಾಗ ಈಶ್ವರ ಅಯ್ಯರ ಆರೋಗ್ಯ ಹದಗೆಟ್ಟು ಅವರು ಮರಣಶಯ್ಯೆಯಲ್ಲಿ ಪವಡಿಸಿದರು. ಪ್ರಾಣವಾಯು ಹೊರಟು ಹೋಗುವ ಸ್ವಲ್ಪ ಮೊದಲು ಅವರು ಸನಿಹದ ರಾಮನ ಬಳಿ ಭಗವಾನ್ ಸೂರ್ಯನಾರಾಯಣನನ್ನು ದರ್ಶಿಸುವ ಇಚ್ಛೆಯನ್ನು ತಿಳಿಸಿದರು. ಆ ಕಡೆಯ ಸೂರ್ಯನನ್ನು ಆತನ ಎಲ್ಲ ವೈಭವಗಳನ್ನು ನೋಡಲು ಮತ್ತು ಅಂತಹ ದಿವ್ಯ ದೃಷ್ಟಿಯ ದಿವ್ಯ ಆಶೀರ್ವಾದವನ್ನು ಅನುಗ್ರಹಿಸಲು ರಾಮನಲ್ಲಿ ಬೇಡಿಕೊಂಡರು. ಬಳಿಕ ಈಶ್ವರ ಅಯ್ಯರವರಿಗೆ ಸೂರ್ಯನಾರಾಯಣನ ದೀರ್ಘವಾದ ದರ್ಶನ ಪ್ರಾಪ್ತವಾಯಿತು. ಆದರೆ ಆವೇಶದಿಂದ ಈ ವೈದ್ಯ ಮನುಷ್ಯ ಉದ್ಧರಿಸಿದ, ನೀನು ಆನಂದವನ್ನು ತಾನಾಗಿ ತಂದೆ, ನೀನು ನಿತ್ಯಾನಂದ, ನೀನು ಎಲ್ಲರಿಗೂ ನಿತ್ಯಾನಂದನವಾಗಿರು. ಇದುವೇ ಭಗವಾನ್ ನಿತ್ಯಾನಂದರಿಗೆ ಈ ಹೆಸರು ದೊರಕಿದ್ದು ಮಹಿಮೆ. ಅದನ್ನೇ ಮುಂದೆ ಅವರೇ ಹೇಳಿರುವಂತೆ ಅದೊಂದು ಹೆಸರಲ್ಲಿ ಅದರ ಒಂದು ಸ್ಥಿತಿ ಪೂರ್ಣತ್ಯ ನಿತ್ಯಾನಂದ ಬೇರೆ ಜಾಗಗಳನ್ನು ಸಂದರ್ಶಿಸುತ್ತಾ ಶ್ರೀಲಂಕಾ ಮತ್ತು ಬರ್ಮಾನೊಳಗೊಂಡು ಸ್ವಾಮಿ ನಿತ್ಯಾನಂದ ಕೊಲ್ನಾಡಿ ಪುನರಾಗಮಿಸಿದರು. ಈ ಸಂದರ್ಭದಲ್ಲಿ ಅವರು ಈಗಾಗಲೇ ಶ್ರೇಷ್ಠ ಕುಂಡಲಿನಿಯೋಗಿ ಮತ್ತು ಅವಧೂತರಾಗಿ ತಿಳಿಯಲ್ಪಟ್ಟು ಯೋಗಿಗಳಿಂದ ಯೋಗೇಶ್ವರ ಎನಿಸಿಕೊಂಡರು. ಕೊಲ್ನಾಡಿಯಿಂದ ಅವರು ಕನ್ಯಾಕುಮಾರಿ, ಕಳ್ಳಿಕೋಟೆ, ತ್ರಿಚೂರು, ಕಣ್ಣೂರು ಮತ್ತು ಕಾಂಜನಗಾಡಿ ಹೋದರು. ಬಳಿಕ ಅವರು ಕುಂಬಳೆಯಲ್ಲಿ ಕಾಣಿಸಿಕೊಂಡರು. ಈ ಕಾಲದಲ್ಲೇ ಅವರು ಬಹಳಷ್ಟು ಜನರ ಗುಂಪುಗಳನ್ನು ಆಕರ್ಷಿಸತೊಡಗಿದವು. ಅವರು ಪವಾಡಗಳನ್ನು ತೋರಿಸುತ್ತಿದ್ದರು, ರೋಗಿಗಳನ್ನು ಗುಣಪಡಿಸುತ್ತಿದ್ದರು, ಸಮೂಹಗಳನ್ನು ಸಂಕಟದಿಂದ ಉದ್ಧರಿಸುತ್ತಿದ್ದರು. ಅವರು ರೈಲುಗಳಲ್ಲಿ ಕೂಡ ಚಲಿಸುವಂತೆ ನಿಲ್ಲಿಸುತ್ತಾ 2 ಕಿಟಕಿಗಳನ್ನು ಕಟ್ಟಿರುವ ಹಗ್ಗಗಳ ಆರಾಮದಲ್ಲಿ ಮಲಗಿದರು. ಈ ದನದ ಕೊಟ್ಟಿಗೆಯಲ್ಲಿ ಹಸುಗಳು ನಡುವೆ ಕಂಡು ಬರುತ್ತಿದ್ದವು. ಹಳ್ಳಿಗಳಲ್ಲಿ ಎಲ್ಲ ಜನರಿಗೆ ಕುಡಿಯಲು ನೀರಿರುತ್ತಿರಲಿಲ್ಲ. ಅಲ್ಲೆಲ್ಲ ನೀರಿನ ಮೂಲೆಗಳನ್ನು ಸೃಷ್ಟಿಸಿ ಕೇರಳ ನೀರು ದೊರಕುವ ಬಾವಿಗಳನ್ನು ಒದಗಿಸುತ್ತಿದ್ದರು. ನೀರಿನ ಕುರುಹೆ ಇಲ್ಲದ ಜಾಗದಲ್ಲೂ ತೃಪ್ತಿ ಪಡಿಸುವಷ್ಟು ನೀರನ್ನು ಕೊಡುವಂತೆ ಭಕ್ತರಿಗೆ ಕರುಣಿಸುತ್ತಿದ್ದರು. ಇಂತಹ ಬಾವಿಗಳು ನೀರಿನ ಮೂಲದ ಹತ್ತಿರವಿದ್ದುದರಿಂದ ಸಹ ಎಂದೆಂದಿಗೂ ಬರಿದಾಗುತ್ತಿರಲಿಲ್ಲ. ಈ ಪವಾಡಗಳನ್ನು ದೇವರಿಗೆ ಮತ್ತು ತನ್ನ ಭಕ್ತರ ನಂಬಿಕೆಗಳಿಗೆ ಅರ್ಪಿಸುತ್ತಿದ್ದರು. ಹೋದೆಡೆಗಳಲ್ಲಿ ಭಗವಾನ್ ನಿತ್ಯಾನಂದ ಜನಸಮೂಹಗಳಿಂದ ಸ್ವಾಗತಿಸುತ್ತಿದ್ದರು. ಅಲ್ಲಿಯೂ ಅವರ ಕುರಿತು ಅಸೂಯೆ ಪಡುವವರಿದ್ದು ಅವರನ್ನು ಕೊಲ್ಲಲು ಸಂಚು ಹಚ್ಚುತ್ತಿದ್ದರು. ಹೀಗೆ ಪ್ರಾಣ ತೆಗೆಯಲು ಹಲವು ಪ್ರಯತ್ನಗಳನ್ನು ಮಾಡಿದರು. ಅಂತಹ ಒಂದು ಘಟನೆಯು ಮಂಜೇಶ್ವರದಲ್ಲಿ ಸಂಭವಿಸಿತು. ಅಲ್ಲೊಬ್ಬ ಮನುಷ್ಯ ಹೊಗೆಸೊಪ್ಪಿನ ವಿಷ ಬೆರೆಸಿ ಸ್ವಾಮೀಜಿಯವರನ್ನು ಕೊಲ್ಲಲು ಪ್ರಯತ್ನಿಸಿದನು. ಇನ್ನೊಂದು ಊರಿನಲ್ಲಿ ಸ್ಥಳೀಯ ಗುಂಡನೊಬ್ಬ ರಭಸದಿಂದ ಬರುತ್ತಿದ್ದು ರೈಲನ್ನು ಅವರ ಮೇಲೆ ಹಾದು ಹೋಗುವಂತೆ ಮಾಡಿದನು. ಇನ್ನು ಕೆಲವರು ಚೂರಿ ಆಕ್ರಮಣದಿಂದ ಪ್ರಯತ್ನಿಸಿದರು. ಇದಾವುದೂ ಕಾರ್ಯಗತಗೊಳ್ಳಲಿಲ್ಲ. ಅಲ್ಲದೆ ಇದನ್ನು ಮಾಡಿದವರು ರೋಗಿಷ್ಠರಾಗಿ ಅಥವಾ ಸ್ಥಳೀಯ ಆಸ್ಪತ್ರೆಯಲ್ಲಿ ತೀವ್ರ ರೋಗದಿಂದ ನರಳುತ್ತಿದ್ದರು. ಮಂಗಳೂರಿನ ತುಳಸಿ ಅಮ್ಮನವರು ಭಗವಾನ್ ನಿತ್ಯಾನಂದ ಸಂದರ್ಶಿಸಿ ಅವರ ವಿಧೇಯ ಶಿಷ್ಯೆಯಲಾದ
ಇದರಿಂದಲೇ ಚಿದಾಕಾಲ ಚಿದಾಕಾಶ ಗೀತ ಎನ್ನುವ ಶುಭಗೀತೆಯ ಎಲ್ಲರ ಕ್ಷೇಮ ಸಮೃದ್ಧಿಗಳಿಗಾಗಿ ದಾಖಲಾಗುವಂತಾಯಿತು. ಭಗವಾನ್ ನಿತ್ಯಾನಂದರವರಿಗೆ ಮಂಗಳೂರಿನ ತುಂಬ ಇರಲಿಲ್ಲದೆ ಅಲ್ಲಿ 4 ಆಶ್ರಮಗಳನ್ನು ನಿತ್ಯಾನಂದ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದರು. ದೊಡ್ಡ ಬಾಬಾ ತಮ್ಮ ಸ್ವಲ್ಪ ಕಾಲ ಮುಲ್ಕಿ ಪಡುಬಿದ್ರಿ ಬಂಟ್ವಾಳ ಮತ್ತು ಬಳಿಕ ಉಡುಪಿಯಲ್ಲಿ ಕಳೆದಿದ್ದರು. ಉಡುಪಿಯಲ್ಲಿ ಅವರು ಆಗಾಗ ಪ್ರಸಿದ್ಧವಾದ ಶ್ರೀಕೃಷ್ಣ ದೇವಾಲಯದ ಸುತ್ತಲಿನ ಆಸುಪಾಸುಗಳಲ್ಲಿ ಕಾಲ್ನಡಿಗೆ ನಡುತ್ತಿದ್ದರು. ಮೊದಲು ಬಾರಿಗೆ ಅಲ್ಲಿನ ಜನರಿಗೆ ಸ್ವಾಗತಿಸಲಾಡುತ್ತಿರಲಿಲ್ಲ. ದೇಗುಲದ ಅರ್ಚಕರು ಆತನನ್ನು ಹುಚ್ಚನೆಂದು ಯೋಚಿಸಿ ಕಲ್ಲುಗಳಿಂದ ಹೆದರಿಸಿ ಓಡಿಸಲು ಪ್ರಯತ್ನಿಸಿದರು. ಕಲ್ಲುಗಳನ್ನು ಪಡಕೊಂಡ ಭಗವಾನ್ ನಿತ್ಯಾನಂದರಿಗೆ ಎಸೆಯಲ್ಪಟ್ಟಾಗ ಅವರಿಗೆ ತಾಗುವ ಮೊದಲೇ ಕಲ್ಲುಗಳು ಕಣ್ಣರೆಯಾಗುತ್ತಿದ್ದವು ಅಥವಾ ಕೆಲವೊಮ್ಮೆ ಅವುಗಳ ನೆಲಕ್ಕೆ ಬೀಳುವ ಮೊದಲು ಸಿಹಿಯಾದ ಕಜ್ಜಾಯಗಳಾಗುತ್ತಿದ್ದವು. ಅವುಗಳನ್ನು ಹಲವು ಕಲ್ಲುಗಳು ದೇಗುಲದ ಶ್ರೀಕೃಷ್ಣ ಮೂರ್ತಿಯ ಕಾಳಬುಡದಲ್ಲಿ ಬಿದ್ದಿರುವುದನ್ನು ಕಂಡು ಬರುತ್ತಿತ್ತು. ಈ ಪವಾಡ ಭಗವಾನ್ ನಿತ್ಯಾನಂದ ಮತ್ತು ಶ್ರೀಕೃಷ್ಣರಿಬ್ಬರಿಗೂ ಒಂದೇ ಎನ್ನುವುದನ್ನು ಖಾತ್ರಿಪಡಿಸುವುದು. ಕಾಲ ಕಳೆದಂತೆ ಭಾರತ ದೇಶದ ಎಲ್ಲ ಕಡೆಗಳಿಂದಲೂ ಜನರು ದೊಡ್ಡ ಬಾಬಾರ ಅನುಗ್ರಹಕ್ಕಾಗಿ ಉಡುಪಿಗೆ ಗುಂಪಾಗಿ ಬರುತ್ತಿದ್ದರು. ಸದ್ಗುರು ನಿತ್ಯಾನಂದರು ಹಲವು ರೋಗಿಗಳನ್ನು, ಮರಣಶಯ್ಯೆಯಲ್ಲಿರುವವರನ್ನು ಗುಣಪಡಿಸಿದರು. ಅನಂತ ಮತ್ತು ಬಡವರಿಗೆ ವಿಶೇಷವಾದ ಗಮನಹರಿಸಿ ಪ್ರೇಮವನ್ನು ನೀಡುತ್ತಿದ್ದರು. ಸ್ವಾಮಿ ನಿತ್ಯಾನಂದರ ಬಳಿಗೆ ಇಂಜಂಗನಾಡಿಗೆ ತೆರಳಿ ಅಲ್ಲಿ 25ಕ್ಕೂ ಅಧಿಕ ವರ್ಷಗಳ ನಂತರ ಕಳೆದಿದ್ದ ಅವರು ಕಾಂಜನಂಗಾಡಿಯನ್ನು ಮೂಲ ಆಶ್ರಮಕ್ಕಾಗಿ ಆರಿಸಿಕೊಂಡಿದ್ದರು. ಕಾಂಜನಂಗಾಡು ಸಂತರ ವಿಶ್ವವಿದ್ಯಾಲಯವೆಂದು ಕರೆದು ಮುಂದಿನ ದಿನಗಳಲ್ಲಿ ವಿದೇಶಗಳಿಂದಲೂ ಎಲ್ಲೆಡೆಗಳಿಂದಲೂ ಸಂತರು ಆಶ್ರಮವನ್ನು ಆಶ್ರಯಿಸಿ ತಮ್ಮ ಆಧ್ಯಾತ್ಮಿಕ ಸಾಧನೆಗೆ ಪೀಠವನ್ನಾಗಿಸುವರೆಂದು ಹೇಳಿದರು. ಹಳೆಯ ದುರ್ಗದ ಬಳಿಯ ಸುತ್ತಲಿನ ಜಾಗವನ್ನು ತನ್ನ ಬರಿದಾದ ಕೈಗಳಿಂದಲೇ ಸ್ವಚ್ಛಗೊಳಿಸಿದರಲ್ಲದೆ ಕೆಲವು ಕಲ್ಲು ಮೇಲೆ ನಿರ್ಮಿಸಿ ಆಶ್ರಮ ಕಟ್ಟಡಗಳನ್ನು ಕಾಮಗಾರಿಕೆಗಳನ್ನು ಭಾಗವಹಿಸುವುದು. ಭಗವಾನ್ ನಿತ್ಯಾನಂದ ಅಲ್ಲಿರುವ ದೊಡ್ಡ ಬಂಡೆಯ ಮೇಲೆ ಕಾದ ಸೂರ್ಯನ ಉರಿ ಬಿಸಿಲಿನಲ್ಲಿ ಧ್ಯಾನದ ತನ್ಮಯದಲ್ಲಿ ಹಲವು ದಿನಗಳ ತನಕ ಪವಡಿಸಿದರು. ಬಳಿಕ ಅವರು ಸ್ವಸ್ಥಗಳಿಂದ ಈ ಕಲ್ಲನ್ನು ಒಳಗಿನಿಂದ ಕೊರೆದು ಪ್ರಸಿದ್ಧವಾದ ಧಾನ್ಯದ ಗುಹೆಗಳನ್ನು ರಚಿಸಿದರು. ಅವುಗಳನ್ನು ಈಗಲೂ ಕಾಂಜಂಗಾಡಿನ ಆಶ್ರಮದ ಕೆಳಗೆ ನೆಲೆಸಿದವು. ಇನ್ನು अभी मैं प्रति गुरुवार को नित्यानंद स्वामी का थोड़ा अध्याय पढ़ के सबको सुनाएगी. सब लोग सुनो. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. नित्यानंदाय नमः. ओम नमो भगवते वासुदेवाय नमः. ओम नमो भगवते वासुदेवाय नमः. ओम नमो भगवते वासुदेवाय नमः.